ಇನ್ನು ಮಾಜಿ ಸಂಸದ ಡಿಕೆ ಸುರೇಶ್ ಸಹೋದರಿ ಅಂತ ಹೇಳಿ ನಂಬಿಸಿ ಚಿನ್ನ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಐಶ್ವರ್ಯ ಕೇಸ್ನಲ್ಲಿ ಮತ್ತೊಬ್ಬ ಸ್ಟಾರ್ ನಟನ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಹಾಗಾದ್ರೆ ಯಾರು ಆ ಸ್ಟಾರ್ ನಟ? ಮಾಜಿ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳಿ ನಂಬಿಸಿ ಚಿನ್ನ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಕೇಸ್ನಲ್ಲಿ ಮತ್ತೊಬ್ಬ ಸ್ಟಾರ್ ನಟನ ಹೆಸರು ತಳುಕು ಹಾಕಿಕೊಂಡಿದೆ. ಐಶ್ವರ್ಯಗೆ ಆ ಸ್ಟಾರ್ ನಟನನ್ನ ಭೇಟಿ ಮಾಡಿಸಿದ್ದೇ ಧರ್ಮೇಂದ್ರ ಅಂತೆ. 5 ಕಾರುಗಳನ್ನ ಸಿನಿಮಾ ಚಿತ್ರೀಕರಣಕ್ಕೆ ನೀಡಿದ್ರಂತೆ ಐಶ್ವರ್ಯ ಅವರು. ಕಾರ್ ಕೊಟ್ಟು ನಟನ ಜೊತೆ ಸ್ನೇಹವನ್ನ ಹೆಚ್ಚಿಸಿಕೊಂಡಿದ್ರಂತೆ. ನಟನಿಗೆ ಸಿನಿಮಾ ಮಾಡ್ತೇನೆ ಅಂತ ಹೇಳಿ ನಂಬಿಸಿದ್ರಂತೆ. ಹಾಗಾದ್ರೆ ಆ ಸ್ಟಾರ್ ನಟ ಯಾರು? ನೋಡಿ, ಚಿನ್ನ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಅವರ ರೀತಿಯಲ್ಲಿ ಧರ್ಮೇಂದ್ರ ಮಾತನಾಡಿದ್ದಾನೆ ಅನ್ನುವ ಆರೋಪ ಇರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಈ ತನಿಖೆಯ ಹಂತದಲ್ಲಿ ಸಾಕಷ್ಟು ಸ್ಫೋಟಕ ವಿಚಾರಗಳು ಕೂಡ ಬಯಲಿಗೆ ಬರ್ತಾ ಇರುವಂಥದ್ದು. ಇದರ ನಡುವೆ ಸ್ಯಾಂಡಲ್ವುಡ್ನ ಮತ್ತೊಬ್ಬ ಸ್ಟಾರ್ ನಟನ ಹೆಸರು ಕೂಡ ತಳಗ ಹಾಕೋತಾ ಇದೆ. ಹಾಗಾದ್ರೆ ಯಾರು ಆ ನಟ ಅನ್ನುವ ಪ್ರಶ್ನೆ ಕೂಡ ಇರುವಂಥದ್ದು. ಇದ್ರ ಜೊತೆಗೇನಪ್ಪಾ ಅಂತ ಹೇಳಿದ್ರೆ, ಆ ನಟ ಯಾರಿದ್ದಾರಲ್ವಾ, ಐಶ್ವರ್ಯ ಅವರ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಿದ್ರಂತೆ. ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಪಾರ್ಟಿ ಮಾಡಿ ಟ್ರೀಟ್ ಕೂಡ ಕೊಡಿಸಿದ್ರಂತೆ ಐಶ್ವರ್ಯ ಅವರು. ಕೋಟಿ ಕೋಟಿ ಖರ್ಚು ಮಾಡಿ ಪಾರ್ಟಿ ಮಾಡ್ತಾ ಇದ್ಲಂತೆ ಐಶ್ವರ್ಯ ಗೌಡ. ಐಶ್ವರ್ಯ ವಂಚನೆ ಕೇಸ್ನಲ್ಲಿ ಆ ನಟನಿಗೂ ಕೂಡ ಈಗ ನೋಟಿಸ್ ನೀಡುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಲವು ನಟ ನಟಿಯರಿಗೂ ಕೂಡ ಪೊಲೀಸರಿಂದ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಐಶ್ವರ್ಯ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ನಟ ಕೂಡ ಕಾಣಿಸ್ಕೊಂಡಿದ್ದಂತೆ. ಜೊತೆಗೆ ಕೋಟಿ ಕೋಟಿ ಖರ್ಚು ಮಾಡಿ ಬರ್ತ್ಡೇ ಪಾರ್ಟಿಯನ್ನು ಮಾಡ್ತಾ ಇದ್ರು. ಇದರ ಜೊತೆಗೆ ಐಶ್ವರ್ಯ ಅವರ ಲಿಂಕ್ ಅನ್ನು ಗಮನಿಸ್ತಾ ಹೋಗ್ತಾ ಇರೋದಾದ್ರೆ, ಇಡೀ ಪ್ರಕರಣದಲ್ಲಿ ಐಶ್ವರ್ಯ ಅವರು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಪಾರ್ಟಿಯನ್ನು ಕೊಡ್ತಾ ಇದ್ರು. ಈಗ ಸ್ಯಾಂಡಲ್ವುಡ್ನ ಒಂದಿಷ್ಟು ಸ್ಟಾರ್ ನಟರಿಗೂ ಹಲವು ನಟ ನಟಿಯರು ಕೂಡ ಪಾರ್ಟಿಯನ್ನು ಕೊಡ್ತಾ ಇದ್ರು. ಬಟ್ ಈಗ ಟೆನ್ಷನ್ ಶುರುವಾಗಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಐಶ್ವರ್ಯ ಅವರು ಯಾರ ಸಂಪರ್ಕದಲ್ಲಿ ಇದ್ರಲ್ವಾ ಆ ನಟ ಮತ್ತು ನಟಿಯರಿಗೂ ಕೂಡ ಶಾಕ್ ಮತ್ತೆ ಒಂದು ರೀತಿಯಾಗಿ ಟೆನ್ಷನ್. ಯಾವಾಗ ಬಂದು ಪೊಲೀಸರು ನಮ್ಗೆ ನೋಟಿಸ್ ಕೊಡ್ತಾರೋ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಧರ್ಮೇಂದ್ರ ಅವ್ರ ವಿಚಾರವನ್ನು ನೋಡಿ. ಧರ್ಮೇಂದ್ರ ಅವರು ಆರಂಭದಲ್ಲಿ ಏನು ಹೇಳಿದ್ರು, ನನಗೂ ಇದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳಿದ್ರು. ಒಂದು ಆಡಿಯೋ ಕೂಡ ರಿಲೀಸ್ ಆಯಿತು, ವಿಡಿಯೋ ಕೂಡ ರಿಲೀಸ್ ಆಯಿತು. ಈಗ ಬೇರೆ ಬೇರೆ ನಟರು ಕೂಡ ಶಾಕ್ ಎದುರಾಗುವಂಥ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ.